ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ಕಾಮ ಕಸ್ತೂರಿ ಬೀಜದ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸನ್ನು ಕೊಡ್ತೀನಿ. ಬನ್ನಿ ಹಾಗಾದರೆ ಕಾಮ ಕಸ್ತೂರಿ ಬೀಜದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೋಬೇಕು ಅಂದರೆ ಕಾಮ ಕಸ್ತೂರಿ ಬೀಜವನ್ನು ಬಳಕೆ ಮಾಡ್ತಾ ಬನ್ನಿ. ಕಾಮ ಕಸ್ತೂರಿ ಬೀಜದಲ್ಲಿ ಫ್ಲೇವನಾಯ್ಡ್ ಹಾಗೂ ಫಿನಾಲಿಕ್ ಅಂಶವು ಹೆಚ್ಚಾಗಿರೋದ್ರಿಂದ ದೇಹದ ರೋಗ ನಿರೋಧಕ ಶಕ್ತಿ ಸುಧಾರಿಸಲು ಇದು ಸಹಾಯವನ್ನು ಮಾಡುತ್ತೆ. ಜೀರ್ಣಕ್ರಿಯೆಗೆ ಸಹಕಾರಿ ಕಾಮ ಕಸ್ತೂರಿ ಬೀಜ. ಇದರಲ್ಲಿನ ನಾರಿನಾಂಶವು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯವನ್ನು ಮಾಡುತ್ತೆ. ಮಲಬದ್ಧತೆ, ಬೇದಿ ಹಾಗೂ ಅತಿಸಾರವನ್ನು ಎದುರಿಸ್ತಿದ್ರೆ ಅಂಥವರು ಇದನ್ನು ತಿಂತಾ ಬನ್ನಿ, ಇದೆಲ್ಲ ನಿಮಗೆ ನಿವಾರಣೆ ಆಗುತ್ತೆ. ಇನ್ನು ತುಳಸಿ ಬೀಜದಲ್ಲಿನ ಇದರಿಂದ ಉರಿಯೂತದ ಗುಣಲಕ್ಷಣಗಳು ಹೊಂದಿರೋದ್ರಿಂದ ಬಾಯಿ ಹುಣ್ಣುಗಳಿಗೆ ಚಿಕಿತ್ಸೆ ನೀಡುವಲ್ಲಿ ಇದು ಪರಿಣಾಮಕಾರಿಯಾಗಿದೆ. ಇನ್ನು ಉರಿಯೂತವನ್ನು ನಿವಾರಣೆ ಮಾಡ್ಕೋಬೇಕು ಅಂದರೆ ಕಾಮ ಕಸ್ತೂರಿ ಬೀಜವನ್ನು ಬಳಕೆ ಮಾಡ್ತಾ ಬನ್ನಿ. ಇದರಲ್ಲಿರುವ ಉರಿಯೂತದ ಗುಣಲಕ್ಷಣಗಳು ಎಡಿಮಾ ಹಾಗೂ ಉರಿಯೂತಕ್ಕೆ ಸಂಬಂಧಿಸಿದ ಇತರ ಕಾಯಿಲೆಗಳನ್ನು ಎದುರಿಸಲು ಸಹಾಯವನ್ನು ಮಾಡುತ್ತೆ. ಹೃದಯದ ಆರೋಗ್ಯಕ್ಕೆ ಕಾಮ ಕಸ್ತೂರಿ ಬೀಜ. ಆಯುರ್ವೇದದಲ್ಲಿ ಅಧಿಕ ರಕ್ತದೊತ್ತಡ ಪರಿಣಾಮವಾಗಿ ಇದು ಪರಿಹಾರ ಅಂತ ಹೇಳಿದ್ರೆ ತುಳಸಿ ಬೀಜಗಳನ್ನು ಬಳಸಲಾಗುತ್ತೆ. ಹೃದಯದ ಆರೋಗ್ಯದ ಮೇಲೆ ಒಂದು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂದರೆ ತುಳಸಿ ಬೀಜಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇನ್ನು ಮಾನಸಿಕ ಒತ್ತಡ ನಿವಾರಣೆಗೆ ಕಾಮ ಕಸ್ತೂರಿ ಬೀಜಗಳು ಮನಸ್ಸಿನ ಮೇಲೆ ಹಿತವಾದ ಹಾಗೂ ಶಾಂತಿಯುತ ಪರಿಣಾಮವನ್ನು ಬೀರುತ್ತೆ. ದೇಹದ ಒತ್ತಡ ಕಡಿಮೆ ಮಾಡಲು ಸಹಾಯವನ್ನು ಮಾಡುತ್ತೆ. ನೀವು ಮಾನಸಿಕವಾಗಿ ದಣಿದಿದ್ರೆ ಹಾಗೂ ಬಳಲಿದ್ರೆ ಇದನ್ನ ಖಿನ್ನತೆಗೆ ಒಳಗಾಗಿದ್ದರೆ ನೀವು ತುಳಸಿ ಬೀಜಗಳನ್ನು ಸೇವನೆ ಮಾಡ್ತಾ ಬನ್ನಿ, ಅಂದರೆ ಕಾಮ ಕಸ್ತೂರಿ ಬೀಜವನ್ನು ಸೇವನೆ ಮಾಡ್ತಾ ಬನ್ನಿ. ಇನ್ನು ಜ್ವರವನ್ನು ತಗ್ಗಿಸಲು ಸಹ ಇದನ್ನು ಬಳಸಲಾಗುತ್ತೆ. ನೆಗಡಿ, ಅಸ್ತಮ ಮತ್ತು ಕೆಮ್ಮಿದ್ದಾಗ ತುಳಸಿ ಬೀಜಗಳನ್ನು ಮನೆಮದ್ದಾಗಿ ನೀಡುವುದು ತುಂಬಾ ಹಿಂದಿನ ಕಾಲದಿಂದ ನಡೆದುಕೊಂಡು ಬಂದಿದೆ. ಅವು ಆಂಟಿಸ್ಪ್ಯಾಸ್ಮೋಡಿಕ್ ಗುಣಲಕ್ಷಣಗಳನ್ನು ಹೊಂದಿರೋದ್ರಿಂದ ಇದು ಜ್ವರವನ್ನು ನಿವಾರಣೆ ಮಾಡುತ್ತೆ. ಬೇಗನೆ ತೂಕ ಇಳಿಕೆ ಮಾಡ್ಕೋಬೇಕು ಅಂದರೆ ತುಳಸಿ ಬೀಜಗಳು ಕಡಿಮೆ ಕ್ಯಾಲರಿಗಳನ್ನು ಹೊಂದಿದ್ದು ಹಸಿವನ್ನು ಕಡಿಮೆ ಮಾಡುತ್ತೆ. ಇದರಿಂದಾಗಿ ತೂಕ ಇಳಿಸಿಕೊಳ್ಳಲು ಸಹಾಯವನ್ನು ಮಾಡುತ್ತೆ. ಇದರಲ್ಲಿರುವ ನಾರಿನಾಂಶವು ಹಸಿವು ಕಡಿಮೆ ಮಾಡಿ ಹಸಿವಾಗದಂತೆ ನೋಡಿಕೊಳ್ಳುತ್ತೆ. ತೂಕವನ್ನು ಹೆಚ್ಚು ಪರಿಣಾಮಕವಾಗಿ ಕಳೆದುಕೊಳ್ಳಬೇಕು ಅಂದರೆ ನೀವು ಕಾಮ ಕಸ್ತೂರಿ ಬೀಜವನ್ನು ನಿಮ್ಮ ಆರೋಗ್ಯದ ಒಂದು ಪಟ್ಟಿಯಲ್ಲಿ ಸೇರಿಸ್ಕೊಳ್ತಾ ಬನ್ನಿ. ಸಕ್ಕರೆ ಮಟ್ಟವನ್ನು ನಿಯಂತ್ರಣಕ್ಕೆ ಇಟ್ಕೋಬೇಕು ಅಂದರೆ ತುಳಸಿ ಬೀಜವನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿಕೊಳ್ಳಿ. ಯಾಕೆಂದರೆ ಇದರಲ್ಲಿ ಫೈಬರ್ ಹೆಚ್ಚಿರೋದ್ರಿಂದ ಫೈಬರ್ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯವನ್ನು ಮಾಡುತ್ತೆ. 1 ಟೀ ಸ್ಪೂನ್ ತುಳಸಿ ಬೀಜಗಳನ್ನು ರಾತ್ರಿ ಇಡೀ ನೀರಿನಲ್ಲಿ ನೆನೆಸಿದ ಬೀಜಗಳನ್ನು ಬೆಳಗ್ಗೆ 1 ಲೋಟ ಹಾಲಿಗೆ ಸೇರಿಸಿ ಕುಡಿತಾ ಬನ್ನಿ. ಇದನ್ನು ಪ್ರತಿನಿತ್ಯ ಹೀಗೆ ಮಾಡ್ತಾ ಇದ್ದರೆ ಇನ್ಸುಲಿನ ಒಂದು ಸೂಕ್ಷ್ಮತೆ ಸಹ ಸುಧಾರಿಸುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಕಾಮ ಕಸ್ತೂರಿ ಬೀಜವನ್ನು ಬಳಕೆ ಮಾಡೋದ್ರಿಂದ ಅದರಿಂದ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ. ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.